ಹಾಯ್ ಹಲೋ ನಮಸ್ಕಾರ. ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ನೂತನ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ನಾಳೆ ಮಧ್ಯಾಹ್ನ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನೋದು ಲೆಕ್ಕಾಚಾರ ಕೂಡ ನಡೀತಾ ಇದೆ. ಯಾರ್ಯಾರು ಸಚಿವ ಸ್ಥಾನಕ್ಕೆ ಲಾಬಿಯನ್ನು ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಮಾಜಿ ಸಚಿವರಾಗುವಂಥ ಸಾಧ್ಯತೆ ಸಾಕಷ್ಟು ಇರುವಂಥದ್ದು. ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಜಮೀರ್ ಔಟ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಒಂದು ಕಡೆ ನ್ಯೂಸ್ಗೆ ಲಭ್ಯವಾಗಿದೆ. ಯಾರೆಲ್ಲ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಿದ್ದರು ಆ ಆಕಾಂಕ್ಷಿಗಳ ಪೈಕಿ ಜಮೀರ್ ಕೂಡ ಆಕಾಂಕ್ಷಿ ಇದ್ದರು. ನನ್ನನ್ನು ಕೂಡ ಕಂಟಿನ್ಯೂ ಮಾಡಿ ಸಚಿವ ಸ್ಥಾನದಿಂದ ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದರು. ಆದರೆ ನಿನ್ನೆ ಒಂದು ಆಡಿಯೋ ಏನು ವೈರಲ್ ಆಯಿತು. ಜಮೀರ್ ಹಾಗೂ ದಾವಣಗೆರೆಯ ಕಾಂಗ್ರೆಸ್ ಮುಖಂಡ ಸಿರಾಜ್ ಮಾತನಾಡಿದಂಥ ಆಡಿಯೋ ಏನಿತ್ತು, ಪಕ್ಷ ವಿರೋಧಿ ಚಟುವಟಿಕೆಯ ಆಡಿಯೋ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನರನ್ನು ಸಚಿವ ಸಂಪುಟದಿಂದ ಔಟ್ ಮಾಡಲಾಗಿದೆ, ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತಾ ಇಲ್ಲ ಅಂತ ಮಾಹಿತಿ ಒಂದು ಕಡೆ ಲಭ್ಯವಾಗಿದೆ. ಬ್ರೇಕಿಂಗ್ ಏನು ನೋಡ್ತಾ ಹೋಗೋಣ, ಯಾವ ಕಾರಣಕ್ಕೋಸ್ಕರ ಜಮೀರ್ ಔಟ್ ಆಗಿದ್ದಾರೆ ಅಂತೇಳಿ. ಬ್ರೇಕಿಂಗ್ ನೋಡ್ತಾ ಹೋಗೋಣ. ಜಮೀರ್ ಅಹಮದ್ ಖಾನ್ಗೆ ಸಚಿವ ಸಂಪುಟದಿಂದ ಕೋಕು ಕೊಡಲಾಗಿದೆ. ಡಿ ಕೆ ಸರ್ಕಾರದಲ್ಲಿ ಸಚಿವ ಜಮೀರ್ಗಿಲ್ಲ ಸಚಿವ ಸ್ಥಾನ. ದಾವಣಗೆರೆ ದಕ್ಷಿಣದ ಆಡಿಯೋ ವೈರಲ್ ಬೆನ್ನಲ್ಲೇ ಜಮೀರ್ಗೆ ಕೋಕ್ ಕೊಟ್ಟಿದೆ ಹೈಕಮಾಂಡ್. ಕೊನೆ ಕ್ಷಣದಲ್ಲಿ ಜಮೀರ್ ಅಹಮದ್ ಖಾನ್ ಔಟ್ ಆಗೋ ಸಾಧ್ಯತೆ ಬಹುತೇಕ ಇರುವಂಥದ್ದು. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಜಮೀರ್ಗೆ ಬಹುತೇಕ ಕೋಕ್. ಜಮೀರ್ ಸ್ಥಾನಕ್ಕೆ ಇತರೆ ಅಲ್ಪಸಂಖ್ಯಾತ ನಾಯಕರ ತಲಾಶನ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಹೆಸರು ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಹ್ಯಾರಿಸ್, ತನ್ವೀರ್ ಸೇಠ್ ಹೆಸರು ಕೂಡ ರೇಸ್ನಲ್ಲಿದೆ. ಎಸ್ ಮಲ್ಲಿಕಾರ್ಜುನ್ಗೆ ಹಳ್ಳ ತೋಡೋದಕ್ಕೋಗಿ ಜಮೀರ್ ತಾವೇ ಬಿದ್ರ ಹಳ್ಳಕ್ಕೆ ಅಂತ. ಇದು ದಾವಣಗೆರೆಯ ಸ್ಟೋರಿಗೆ ಸಂಬಂಧಪಟ್ಟಂತೆ, ಜೊತೆಗೆ ರಾಜ್ಯದ ರಾಜಕೀಯ ಬೆಳವಣಿಗೆ ಸಂಬಂಧಪಟ್ಟಂಥ ಸ್ಟೋರಿ ಇದು. ಯಾಕೆ ದಾವಣಗೆರೆಗೆ ಹೊಂದಾಣಿಕೆ ಆಗುತ್ತೆ ಈ ಸ್ಟೋರಿ ಅಂದರೆ, ಜಮೀರ್ ಏನು ಸಚಿವ ಸಂಪುಟದಿಂದ ಔಟ್ ಆಗ್ತಾ ಇದ್ದಾರೆ ಅದೆಲ್ಲಕ್ಕೂ ಕಾರಣ ದಾವಣಗೆರೆಯ ಅಖಾಡ. ಕಳೆದ 3-4 ತಿಂಗಳ ಹಿಂದೆ ಏನು ನಡೀತು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನು ನಡೀತು, ಆ ಉಪಚುನಾವಣೆ ವೇಳೆ ಜಮೀರ್ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದರು. ಅಲ್ಪಸಂಖ್ಯಾತರಿಗೆ ಯಾವುದೇ ಕಾರಣಕ್ಕೂ ಹೊತ್ತು ಹೊರಗಡೆ ಬರಬಾರ್ದು, ಮತವನ್ನು ಹಾಕಬಾರ್ದು ಕಾಂಗ್ರೆಸ್ಸಿಗೆ ಅಂತೇಳಿ ಪಕ್ಷೇತರ ಅಭ್ಯರ್ಥಿಗೆ ಮತವನ್ನು ಹಾಕಿಸ್ಬೇಕು, ಕುಕ್ಕರ್ ಅಭ್ಯರ್ಥಿಗೆ ಮತವನ್ನು ಹಾಕಿಸ್ಬೇಕು ಅಥವಾ ಬೇರೆಯವರಿಗೆ ಮತವನ್ನು ಹಾಕಿಸ್ಬೇಕು, ಮತಗಳನ್ನುವಂಥದ್ದು ಚಿದ್ರ ಆಗೋಗಬೇಕು, ಬಿ ಜೆ ಪಿ ಗೆಲ್ಲಬೇಕು ಅನ್ನೋದು ಪ್ಲ್ಯಾನನ್ನು ಜಮೀರ್ ಅಹಮದ್ ಮಾಡಿದರು. ಆದರೆ ಯಾವ ಪ್ಲ್ಯಾನ್ ಕೂಡ ದಾವಣಗೆರೆಯಲ್ಲಿ ಸಕ್ಸಸ್ ಆಗಲಿಲ್ಲ. ಕೊನೆಗೂ ದಾವಣಗೆರೆ ಜನ ಎಸ್ ಕುಟುಂಬದ ಕುಡಿಯನ್ನು ಆಯ್ಕೆ ಮಾಡಿದ್ರು. ಸಮರ್ಥ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದರು ಕೂಡ. ಈ ಏನೋ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಕೊನೆಯ ದಿನದ ಇದು ಒಂದು ಸ್ಟ್ರಾಟಜಿ. ಇದು ಜಮೀರ್ ಕೊನೆ ಕ್ಷಣದಲ್ಲಿ ದಾವಣಗೆರೆಗೆ ಬರ್ತಾರೆ. ಬಂದಂಥ ಜಮೀರ್ ಎಸ್ ಮಲ್ಲಿಕಾರ್ಜುನ ನಿವಾಸಕ್ಕೆ ಹೋಗಿ ಭೂರಿ ಭೋಜನವನ್ನು ಸವಿದು ಸಮರ್ಥಿಗೆ ಒಂದು ಮುತ್ತನ್ನು ಕೊಟ್ಟು, ನನ್ನ ಆಶೀರ್ವಾದ ನಿನಗಿದೆ, ನೀನು ಗೆಲ್ತೀಯ ಹೋಗಪ್ಪ ಅಂತೇಳಿ ಹೋಗ್ತಾರೆ. ಆದರೆ ಜಮೀರ್ ಹೋದ ನಂತರ ಕೊನೆ ದಿನದ ಆಡಿಯೋ ಏನು ನಿನ್ನೆ ವೈರಲ್ ಆಗಿತ್ತು, ಯಾವುದೇ ಕಾರಣಕ್ಕೂ ಓಟ್ ಹಾಕಲಿಕ್ಕೆ ಜನ ಹೊರಗಡೆ ಬರಬಾರ್ದು, ಬಂದರೂ ಕೂಡ SDP ಓಟ್ ಹಾಕಲಿ ಅಥವಾ ಬೇರೆ ಯಾವುದೋ ಇಂಡಿಪೆಂಡೆಂಟ್ ಪಾರ್ಟಿಗೆ ಓಟ್ ಹಾಕಲಿ ಅನ್ನೋಂಥ ಲೆಕ್ಕದಲ್ಲಿ ಮಾತಾಡಿದರು. ಕೊನೆಗೆ BJP ಅಭ್ಯರ್ಥಿಗೆ ಮಾತನಾಡಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅವತ್ತು ಜಮೀರ್ ಹಾಗೂ ಏನೋ ಸಿರಾಜ್ ಆಡಿಯೋ ಇದೆ. ಆ ಇಬ್ಬರು ಆಡಿಯೋದಲ್ಲಿ BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಹೆಸರು ಕೂಡ ಉಲ್ಲೇಖ ಆಗುತ್ತೆ. ಅಲ್ಲಿ ಅದು ಬೀಪ್ ಟೋನನ್ನು ಹಾಕಿದ್ದಾರೆ. ಯಾರೋ ವೈರಲನ್ನು ಮಾಡಿದ್ದಾರೆ, ವೈರಲ್ ಮಾಡಿದಂಥವ್ರು ಬೀಪ್ ಟೋನನ್ನು ಹಾಕಿದ್ದಾರೆ. ಇದು ಸಿರಾಜ್ ಏನು ಹೇಳ್ತಿದ್ದಾರೆ, ಇದು ಆಡಿಯೋ ಏನಿದೆ, ಆಡಿಯೋ ಇದು ಫೇಕ್ ಆಡಿಯೋ, ಇದು ಡೀಪ್ ಫೇಕ್ ಆಡಿಯೋ ಅಂತಂದೇಳಿ ಸಿರಾಜ್ ಹೇಳ್ತಾ ಇದ್ದಾರೆ. ಜಮೀರ್ ಇದ್ರ ಬಗ್ಗೆ ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಕೇವಲ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಅಷ್ಟೇ ಸುಮ್ಮನಾಗಿದ್ದಾರೆ. ಒಂದು ವೇಳೆ ಡೀಪ್ ಫೇಕ್ ಆಡಿಯೋ ಆಗಿದ್ದಿದ್ರೆ ಇದು ಪಾಸ್ ಆಗ್ತಾ ಇರಲಿಲ್ಲ. ಶ್ರೀನಿವಾಸ್ ದಾಸ್ ಕರಿಯಪ್ಪನ ಹೆಸರಾಗಿರ್ಬೋದು, ಬೇರೆ ಒಂದು ಪ್ರಮುಖ ವಿಚಾರಗಳಲ್ಲಿ ಬರ್ತವೆ, ಪ್ರಮುಖ ವಿಚಾರ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಬೀಪ್ ಟೋನ್ ಆಗ್ತಾ ಇರಲಿಲ್ಲ. ಒಟ್ಟಾರೆ ಏನು ಸಂಭಾಷಣೆ ಇತ್ತು, ಸಂಭಾಷಣೆಯ ಪೂರ್ತಿ ಆಡಿಯೋವನ್ನು ಡೀಪ್ ಫೇಕಲ್ಲಿ ಆಗ್ತಾಯಿದ್ರು. ಆದರೆ ಎಲ್ಲೊಂದು ಕಡೆ ಇದು ಡೀಪ್ ಫೇಕ್ ಅಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ವಾದ ಆಗಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಯಾವುದು ಕೂಡ ಅಲ್ಲಗೆಳೆಯಂಗಿಲ್ಲ. ಯಾಕಂದರೆ ಡೀಪ್ ಫೇಕಲ್ಲಿ ಏನು ಬೇಕಿದ್ರೂ ತಂತ್ರಜ್ಞಾನದ ಮುಖಾಂತರ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಆಡಿಯೋ ಏನಿದೆ, ಈ ಆಡಿಯೋವನ್ನು 99.99% ಇದು ಒರಿಜಿನಲ್ ಆಡಿಯೋ ಅನ್ನೋಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿರುವಂಥದ್ದು. ಯಾರೆಲ್ಲ ರಾಜಕೀಯವಾಗಿ ಅಲ್ಲಿ ದೆಹಲಿ ಮಟ್ಟದಲ್ಲಿ ಒಂದು ಪೊಲಿಟಿಕಲ್ ಗೇಮನ್ನು ಮಾಡ್ತಾಯಿದ್ದಾರೆ, ಆ ಪೊಲಿಟಿಕಲ್ ಗೇಮ್ ಮಾಡ್ತಾರೆ ಎಲ್ರಿಗೂ ಕೂಡ ಗೊತ್ತು ಇದು ಒರಿಜಿನಲ್ ಆಡಿಯೋ ಅಂತೇಳಿ. ಅದು ಜಮೀರ್ ಅವರೇ ಅದನ್ನು ಬಿಡುಗಡೆ ಮಾಡಿರ್ಬೋದು, ಅಥವಾ ಸಿರಾಜ್ ಅವರು ಬಿಡುಗಡೆ ಮಾಡಿರ್ಬೋದು, ಅಥವಾ ಸಿರಾಜ್ ಅವ್ರಿಗೆ ಯಾರಾದರೂ ಬೇಡಿಕೆಯನ್ನು ಇಟ್ಟು ಮುಂದಿನ ಸಚಿವ ಸಂಪುಟದಲ್ಲಿ ಯಾವುದೋ ಒಂದು ಸಚಿವ ಸಂಪುಟದಲ್ಲಿ ಒಂದು ಯಾವುದೋ ಒಂದು ಹುದ್ದೆ ಕೊಡ್ತೀವಿ ಅಂತೇಳಿ, ಅಂದರೆ ಸಚಿವ ಸ್ಥಾನ ಅಂತಲ್ಲ, ಯಾವುದೋ ಒಂದು
ನಿಗಮಕ್ಕೋ ಮತ್ತೊಂದು ಎಲ್ಲರೂ ನಿಮಗೆ ಒಂದು ಅಕಾಮಿಡೇಟ್ ಮಾಡಿಕೊಡ್ತೀವಿ ಅಂತೇಳಿ ಆಡಿಯೋನ ವೈರಲ್ ಮಾಡುವ ಸಾಧ್ಯತೆ ಕೂಡ ಬಹುತೇಕ ಇರುವಂಥದ್ದು. ಮೇಲ್ನೋಟಕ್ಕೆ ಸಿರಾಜ್ ಅವರು ಹೇಳ್ತಿರುವಂಥದ್ದು ಇದು ಡೀಪ್ ಫೇಕ್ ಆಡಿಯೋ, ನಾನು FIR ಮಾಡ್ತೀನಿ ಅಂತೇಳಿ. ಅಫ್ಕೋರ್ಸ್ FIR ಮಾಡಿ ಅದು FSLಗೆ ಹೋಗುತ್ತೆ, ಅದೆಲ್ಲವೂ ಕೂಡ ಆಗುತ್ತೆ. ಆದರೆ ಎಲ್ಲ ಡೆವಲಪ್ಮೆಂಟನ್ನು ನೋಡ್ತಾ ಇದ್ದರೆ ಸಚಿವ ಜಮೀರ್ ಅಹಮದ್ ಖಾನ್ಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಯಾವುದೇ ಸಾಧ್ಯತೆ ಇಲ್ಲ ಮುಂದುವರಿಲಿಕ್ಕೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಈ ಒಂದು ಏನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದರು, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯೆಯಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಯಾರು ಕಾರಣೀಕರ್ತರಾಗಿದ್ದರು ಆ ಎಲ್ಲವಕ್ಕೂ ಕೂಡ ಜಮೀರೇ ಕಾರಣ ಅನ್ನುವಂಥ ಒಂದು ಅಂಶ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಜಮೀರ್ ಅವರ ಸ್ಥಾನವನ್ನು ತುಂಬಲಿಕ್ಕೆ ಬೇರೆ ನಾಯಕರ ತಲಾಶನ್ನು ಮಾಡ್ತಿದ್ದಾರೆ DK ಶಿವಕುಮಾರ್ ಮತ್ತು ಹೈಕಮಾಂಡ್. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ತನ್ವೀರ್ ಸೇಠ್, ಹೀಗೆ ಸಾಕಷ್ಟು ಮುಸ್ಲಿಂ ನಾಯಕರೇನಿದ್ದಾರೆ ಆ ನಾಯಕರಲ್ಲಿ ಯಾರು ಒಬ್ಬರನ್ನ ಜಮೀರ್ ಅವರ ಪ್ಲೇಸ್ಗೆ ರೀಪ್ಲೇಸ್ ಮಾಡಬೇಕು ಅಂತ. ಯಾಕಂದರೆ ಈಗ ಹಾಲಿ ಜಮೀರ್ ಅವರು ಇಡೀ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ಅವರನ್ನು ಇದೇ ರೀತಿಯಾಗಿ ಮುಂದುವರೆಗಿಬಿಟ್ರೆ 2028ರ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ಕೇವಲ ಒಂದು ಕಡೆ ಮೊಬಲೈಸ್ ಆಗ್ತವೆ ಅನ್ನೋ ಒಂದು ಕಾರಣದಿಂದ ಮತ್ತೊಬ್ಬ ನಾಯಕರನ್ನು ಹುಟ್ಟಾಕಬೇಕು ಅಂತೇಳಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಸೇರಿದಂತೆ ಒಂದಷ್ಟು ಜನ, ತನ್ವೀರ್ ಸೇಠ್ ಅವರೆಲ್ಲ ಇದ್ದಾರೆ. ಯಾರು ಇದಕ್ಕೆ ಅರ್ಹರು ಅವರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಆ ಒಂದು ಟೀಮ್ ಏನಿದೆ ಟೀಮ್ ಈಗ ಪಟ್ಟನ್ನು ಹಿಡಿದಿರುವಂಥದ್ದು. ಯಾಕಂದರೆ ಇಲ್ಲಿ ಸಲೀಂ ಅಹಮದ್ ಇರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, ಇಬ್ಬರು ಕೂಡ ಚುನಾವಣೆ ಸಂದರ್ಭದಲ್ಲಿ ಒಂದು 15ರಿಂದ 1 ತಿಂಗಳು ದಾವಣಗೆರೆಯಲ್ಲಿ ಬೀಡು ಬಿಟ್ಟು ಅದೇ ಅಲ್ಪಸಂಖ್ಯಾತ ನಗರದಲ್ಲಿದ್ದು ಅಲ್ಲಿಯ ಮುಖಂಡರುಗಳ ಸಭೆಯನ್ನು ಮಾಡಿ ಎಲ್ಲವನ್ನ ಕೂಡ ಮಾಡಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ, ಇದು ಅಭ್ಯರ್ಥಿ ಗೆಲುವಿಗಲ್ಲ, ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮವನ್ನು ಹಾಕಿದ್ದು. ಅದೇ ಜಮೀರ್ ಇಲ್ಲಿ ಬಂದು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೂ ಕೂಡ ಪ್ರಯತ್ನವನ್ನು ಪಟ್ಟರು ಅನ್ನೋಂಥ ಗಂಭೀರ ಆರೋಪ ಏನು ಬಂದಿದೆ, ಆರೋಪ ಬಂದಿರೋ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದಿಂದ ಔಟ್ ಮಾಡಿದ್ದಾರೆ ಅಂತೇಳಿ ನೋಡಬೇಕು. ನಾಳೆ ಮಧ್ಯಾಹ್ನದೊಳಗೆ ಡೆವಲಪ್ಮೆಂಟ್ ಗೊತ್ತಾಗುತ್ತೆ. ಈಗೇನು ಆಲ್ರೆಡಿ ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಆ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಜಮೀರ್ ಅವರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನಮಾನ ಕೊಡಬಾರ್ದು, ಈ ಬಾರಿ ಅವರನ್ನು ಸಚಿವ ಸಂಪುಟದ ಹೊರಗಡೆ ಇಡಬೇಕು, ಕಿಕ್ಔಟ್ ಮಾಡಬೇಕು ಅಂತೇಳಿ ಸಾಕಷ್ಟು ಆಗ್ರಹ ಬಂದಿರೋ ಹಿನ್ನೆಲೆಯಲ್ಲಿ ಬಹುತೇಕ ಅವರನ್ನು 99.99% ಹೊರಗಡೆ ಇರುವಂಥ ಸಾಧ್ಯತೆ ಇದೆ. ಹೊಸ ಮುಖಕ್ಕೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಕೂಡ ಇರುವಂಥದ್ದು. ಇದು ಜಮೀರ್ ಕಿಕ್ಔಟ್ ಸಂಬಂಧಪಟ್ಟಂಥ ಸ್ಟೋರಿ ಆಗಿತ್ತು. ಮತ್ತೊಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.